ಸರ್ ನಮಸ್ಕಾರ. ನಮಸ್ಕಾರ. ಸರ್ ಈಗ ನಾವು ಲಾಸ್ಟ್ ಟೈಮು ಮಳೆ ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲಿ ದರಾಮೃತ ಗೊಬ್ಬರನ ಕೊಟ್ಟಿದ್ರಿ ರೈತರಿಗೆ. ಅವರು ಯಾವ ರೀತಿ ಅಭಿಪ್ರಾಯ ಇದೆ, ಏನು ನಿಮಗೆ ಹೇಗೆ ಅನಿಸಿದೆ ಅದೇ ಡೀಲರಾಗಿ? ಇಲ್ಲ, ನಾವು ಲಾಸ್ಟ್ ಇಯರ್ ಯೂಸ್ ಮಾಡಿದ್ವಲ್ಲ, ಸ್ವಲ್ಪ ಮಳೆ ಹೆಚ್ಚಿಗೆ ಆಗಿದ್ದಕ್ಕೂ ಸ್ವಲ್ಪ ಚಲೋ ರಿಸಲ್ಟ್ ಕೊಡುತ್ತೆ. ನಾವು ಲಾಸ್ಟ್ ಇಯರ್ ಮಳೆ ಹೆಚ್ಚಿಗೆ ಆಗಿದ್ದಕ್ಕೆ ನಾವು ರೈತರಿಗೆ ಹೇಳಿದ್ವಿ. ಅವ್ರು ರೈತರು ಇಲ್ಲೇ ಬಂದಿದ್ದಾರೆ, ಅವರು ಯೂಸ್ ಮಾಡಿದ್ರೆ ಮುಖ್ಯ. ನಮಸ್ಕಾರ. ನಮಸ್ಕಾರ ಸರ್. ಈಗ 12 ಎಕರೆ ಮೆಣಸಿನ ಬೀಜ ರೀ, 10 ಎಕರೆ ಹತ್ತಿ ಮಾಡೀನಿ ರೀ. ಈಗೆಲ್ಲ ಇದನ್ನ ಮಾಡೀನಿ ರೀ. ಒಟ್ಟು ಹೋದ ವರ್ಷ ನಮ್ಮದು ಕಡ್ಲಿ ಒಳಗೆ ಚಲೋ ಇಳುವರಿ ತೆಗೆದುಕೊಟ್ರೆ ಈ ಗೊಬ್ಬರ ಹಾಕಿಂದು ಡೇಟ್ ಗೊಬ್ಬರ ಹಾಕಿದ್ರಿ, ಮಿಕ್ಸ್ ಮಾಡಿದ್ವಿ. ಒಳ್ಳೆ ಗೊಬ್ಬರ ಹೋಯ್ತು ರೀ. ಇದು ಹಾಕಾಕ ರೈತರ ಮೇಲೆ ಹಾಕುವಾಗ ಇಳುವರಿ ಚಲೋ ಬರೋದು. ಈ ಗೊಬ್ಬರ ಈ ಕಂಪ್ನಿದು ದಾಳಂಬ್ರಿಕ್ ಅಂತಂದು ಒಂದು ಕಂಪ್ನಿ ಗೊಬ್ಬರ, ಒಳ್ಳೆ ಗೊಬ್ಬರ ತೆಗ್ದಾರ. ಇದು ರೈತರಿಗೆ ಗೊತ್ತಾ, 30 kg ಪ್ಯಾಕಿಂಗ್ ರೀ. ಇದು ಎಕರೆ 30 kg ಹಾಕಿದ್ರೆ ಎಕರೆಕ್ಕೆ ಒಂದು ಪ್ಯಾಕೆಟ್ ಹಾಕ್ತಾರೆ ನಾವು. DAP ಫುಲ್ ಇದನ್ನ ಹಾಕ್ತೇವೆ. ಫುಲ್ ಇದೆ. ಈಗೇನಿದೆ, ನೀರು ಹೊಡಿತದ ಗೊಬ್ಬರ ಜೊತೆಗೆ? ಆಟೋಮೆಟಿಕ್ ಕುರ್ಗ್ಯಾಗ ಮಾತ್ರ ಮಸ್ತ್ ಸಖತ್ತಾಗಿ ಇಳಿತೈತ್ರಿ ಇದು. ಆ ಗೊಬ್ಬರ ಕೊಟ್ಟು ಒಳ್ಳೆ ಚೆನ್ನಾಗಿ ಇಳಿತೈತ್ರಿ. ಒಳ್ಳೆ ಇಳುವರಿನ ಚಲೋ ಬರುತ್ತೆ. ಪುನರ್ಜನ್ಮ ಪಡಿಸೈತ್ರಿ ನಮ್ಮ ಮೆಣಸಿನಗಿನ ಹೋದ ಲಾಸ್ಟ್ ಟೈಮ್ದಾಗ. ಅದು ಮತ್ತೆ ಈ ಗೊಬ್ಬರ ಹಾಕಿದ್ರೆ ನಾವು ಒಳ್ಳೆ ಬೆಳೆ ತೊಗೊಂಡ್ವಿ, ಒಳ್ಳೆ ರೇಟು ಸಿಕ್ತು ನಮ್ಗಿದು. ಏನಾಗಿತ್ತು ರೀ ಮೆಣಸಿಗೆ ಫಸ್ಟ್ಗೆ? ಅದು ಸಿಡಿ ಹೊಡೆದಂಗಾಗಿ ಎಲ್ಲ ಆಗಿತ್ತು ರೀ. ಈ ಗೊಬ್ಬರ ತೊಗೊಂಡು ಹೋಗಿಂದ ನಾವು ಇವ್ರು ಅಗ್ರೋಕ್ ಬಂದಿದ್ದ ತೊಗೊಂಡು ಹೋಗಿಂದ ಅದು ಚಲೋ ಆತ್ರಿ ನಮ್ಗೆ. ಅವ್ರು ಹೇಳಿದ ಪ್ರಕಾರ ನಾವು ಬಿತ್ತಿದ್ವಿ. ಇಳುವರಿ ಎಷ್ಟು ಬಂತ್ರಿ? ಇಳುವರಿ ಎಕರೆಕ್ಕೆ 5 ಬಂತು ರೀ. ಹಿಂದಟ್ಲೆ ಹಿಂಗೆ ಕಟ್ಟರೆ ಸಿಗುತ್ತೆ. ಚಲೋ ಬಂತು, ಚೆನ್ನಾಗಿ ಬಂತು. ಓಕೆ ಓಕೆ. ಮತ್ತು ಇದು ಕಡ್ಲಿ ಸಿಡಿ ಆಯ್ತಾ? ಇಲ್ಲ, ಸಿಡಿ ಆದಿಲ್ಲ ರೀ. ಈ ಗೊಬ್ಬರ ಹಾಕಿದ್ದು ಸಿಡಿ ಆದಿಲ್ಲ ರೀ. ಬೇರೆ ಗೊಬ್ಬರ ಹಾಕಿದ್ದು ಸಿಡಿ ಆದವ್ರಿ. ಓಕೆ. ಸೊ ಇದು ಗೊಬ್ಬರದಿಂದ ನಿಮಗೆ ಸಿಡಿ ಗಿಡಿ ಆಯುದಲ್ಲ? ಒಳ್ಳೆ ಮುಗುಳು ಬಾಳ್ರಿ ಈ ಗೊಬ್ಬರಕ್ಕೆ. ಇದು ಗೊಬ್ಬರ ಸಖತ್ ಗೊಬ್ಬರ ಬಿಡ್ರಿ. ಇದು ಇವತ್ತು ಈಗಾಗಲೇ 30 ಪ್ಯಾಕಿಂಗ್ ನಾವು ಬಿತ್ತಾಕ ಓದಿದ್ದೇವೆ. ಇದನ್ನು 30 ಚೀಲ ಒಯ್ದಿರಿ? 30 ಚೀಲ ಓದವ್ರಿ ಪ್ಯಾಕಿಂಗ್ ಓದ್ ಬಿತ್ತೇವ್ರಿ. ಇದು ಗೊಬ್ಬರ ಯಾವ ರೀತಿ ಈ ಥರ ಇರ್ತದ? ಈ ಥರ ಇರ್ತದೆ, ಗುಳಿಗೆ ಟೈಪ್ ರೀ. ಈ ಗುಳಿಗೆ ಐತಲ್ರಿ, ನಮ್ಮ ಕುರ್ಗಾಗ ಅಗ್ದಿ ಸಖತ್ತಾಗಿ ಇಳಿತೈತ್ರಿ. ಇದು ಚೆನ್ನಾಗಿ ಇಳಿತೈತಿ. ಜೋಳದ ಕಾಳಗತ್ತೆ? ಜೋಳದ ಕಾಳು ಹಾಕಿ ಚೆನ್ನಾಗೈತ್ರಿ. ಇದು ನೀರು ಹೊಡಿದಿಲ್ಲ, ಮಟೆ ಕುರ್ಗ್ಯಾಗ ಒಳಗೆ ಚೆನ್ನಾಗಿ ಬೀಳ್ತೈತಿ. ಸರಿಯಾಗಿ ನಾವು ಸೆಟ್ಟಿಂಗ್ ಯಾವ ಟೈಪ್ ಇಟ್ಟಿರ್ತೇವೆ ಆ ಟೈಪ್ ಚೆನ್ನಾಗಿ ಬೀಳ್ತೈತಿ. ಚೆನ್ನಾಗಿ ಬೀಳ್ತದೆ. ಸೊ ಊರು ನಿಮ್ಮದು? ಉಮ್ಮಿಚ್ಗಿ ರೀ. ಉಮ್ಮಿಚ್ಗಿ. ಮತ್ತು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಇದನ್ನ ರೈತರಿಗೆ ಇದನ್ನ ಹಾಕ್ರಿ ಅಂತ ನಾವು ಯೂಸ್ ಮಾಡ್ರಿ ಅಂತ ಹೇಳಕತ್ತೇವ್ರಿ. ಈಗ ಅಷ್ಟು ನಮ್ಮಲ್ಲೇ ಇಲ್ಲೇ ನೆಲ್ಡಿ ಪಲ್ಡೆ ಸುತ್ತಲೂ ಹಳ್ಳಿಯಾಗ ಮಾತ್ರ ಇದು ಪ್ರಸಿದ್ಧ ಆಗೈತ್ರಿ ಗೊಬ್ಬರ. ಮುಂದೆ ನೋಡೋಣ್ರಿ ಇದು ಹಿಂಕಟ್ಟು ಹೆಂಗ ಮತ್ತು ಮಳೆಗಾಲ ಜಾಸ್ತಿ ಆದ್ರೆ ನಾವು ಹಾಕ್ತೇವ್ರಿ, ಇದನ್ನ ಯೂಸ್ ಮಾಡ್ತೇವ್ರಿ. ಇದನ್ನ ಯಾಕಂದ್ರೆ ನಮ್ಮದು ಈ DAP ಗೊಬ್ಬರದಾಗ ಸಖತ್ತ ಬೆಳೆ ಕೊಡಕತ್ತೈತ್ರಿ. ಚೆನ್ನಾಗಿ ಬೆಳೆ ಬರಾಕತ್ತೈತಿ. ಈಗ ಸರ್ಕಾರದವರು DAP ರಾಸಾಯನಿಕ ಕಡಿಮೆ ಮಾಡಿ ಅಂದಿದ್ದಕ್ಕೆ ಅದಕ್ಕೆ ಇದಕ್ಕೆ ಅನುಕೂಲ ಆಗಿದೆಯಾ? ಭಾಳ ಅನುಕೂಲ ರೀ. 100ಕ್ಕೆ 95% ಆಗೈತ್ರಿ. ಇದು ರಿಸಲ್ಟ್ ಕೊಟ್ಟತ್ರಿ. ಈ ಗೊಬ್ಬರ 30 kg ಪ್ಯಾಕಿಂಗ್ ಏನೈತಲ್ರಿ, ಸಖತ್ತ ಕೊಟ್ಟತ್ರಿ. ಇದು ಈಗ ನೀವು DAPನ ಅರ್ಧ ಕಡಿಮೆ ಮಾಡಿ? ಅರ್ಧ ಕಮ್ಮಿ ಮಾಡ್ಯಾವ್ರಿ. ಅರ್ಧಕ್ಕಿನ ರೂಪಾಯಿದಾಗ 12 ಇದನ್ನ ಯೂಸ್ ಮಾಡಕತ್ತೀವಿ ನಾವು. 30 ಕಿಲೋ ಹೋದವ್ರಿ ಈ ಸಲ ಇವನ್ ಕಡೆನ. ಓಕೆ ಓಕೆ ಓಕೆ. ರೈತರಿಗೆ DAP ಅರ್ಧ ಬಳಸಿ ಇದನ್ನ ಅರ್ಧ ಬಳಸಿ ಅನುಕೂಲ ಆಗುತ್ತೆ. ಅನುಕೂಲ, ರೈತರಿಗೆ ಅನುಕೂಲ. ಒಳ್ಳೆ ಸಖತ್ ಬೆಳೆ ನಾಟಿ ಶೆಡು ಬರ್ತೈತಿ. ಕಾಯಿ ಬೇರೆ ಜಾಸ್ತಿ ಕೊಡ್ತೈತಿ ಈ ಗೊಬ್ಬರ ಒಳಗೆ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಭಾಳ ಸರಿ ನಮ್ಮ ಮಣ್ಣಿಗೆರಿಗೆ ನಮ್ಮ ಅಂಬಳ ಸಾಕೋರಕ್ಕೆ ಹಾಕಿದ್ರಲ್ರಿ ಈ ಗೊಬ್ಬರ ರೀ. ಇಳುವರಿ ಮಾತ್ರ ದಾಳಂಬ್ರಿ ರೀ. ಇಳುವರಿ ಮಾತ್ರ ಭಾಳ ಚಲೋ ಮಾಡ್ತೀವಿ. ಮೆಣಸಿನ ಫಸ್ಟ್ ಕ್ಲಾಸ್ ಮಾತೆಲ್ಲ ರೀ. ಫಸ್ಟ್ ಏನಾಗಿತ್ತು ರೀ? ಮೆಣಸಿನ ಗಿಡ ಏನೋ ಪ್ರಾಬ್ಲಮ್ ಆಗಿತ್ತು? ಭಾಳ ಸಣ್ಣ ಎಷ್ಟೆಷ್ಟೇ ಐತ್ರಿ ಅದು ರೀ. ಇದನ್ನ ಹಾಕಿದಾಗೆ ಭಾಳ ಇಂಪ್ರೂವ್ಮೆಂಟ್ ಭಾಳ ಚಂದ ಆತ್ರಿ. ಅದು ಒಂದು ಬಗ್ಗಿ ಭಾಳ ಚಂದ ಆತಿಲ್ಲ. ಔಷಧಿ ಎಲ್ಲ ಇವರ ಕೊಟ್ಟಿದ್ರಿ. ಭಾಳ ಇಂಪ್ರೂವ್ಮೆಂಟ್ ಭಾಳ ಚಂದ ಆಗ್ತದೆ. ಮತ್ತು ದರಾಮೃತ ಗೊಬ್ಬರ ಹಾಕೊಂಡು ಒಳ್ಳೇದಂತೀರಿ? ನೋಡ್ರಿ ಇದು ಚಲೋ ರೀ. ಓಕೆ ಸರ್, ಧನ್ಯವಾದಗಳು ಸರ್.